ಕೆಲವು ಕ್ಷೇತ್ರಗಳಲ್ಲಿ ದೋಸ್ತಿಯಲ್ಲಿ ಗೊಂದಲ ಇದೆ. ನಾನು ಮತ್ತು ದೇವೇಗೌಡರು ಒಟ್ಟಿಗೆ ಹೋಗ್ತೇವೆ. ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ದೋಸ್ತಿಯಲ್ಲಿ ಗೊಂದಲ ಇದೆ ಅನ್ನೋದನ್ನ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು, ನಾನು ದೇವೇಗೌಡರು ಒಟ್ಟಿಗೆ ಹೋಗ್ತೇವೆ ಅನ್ನುವಂತಹ ಹೇಳಿಕೆಯನ್ನ ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ನಾವಿಬ್ರು ಒಟ್ಟಿಗೆ ಹೋದ್ರೆ ಆಗ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಆ ಗೊಂದಲಗಳು ನಿವಾರಣೆ ಆಗುತ್ತೆ. ಮಂಡ್ಯಕ್ಕೆ ನಾನು ದೇವೇಗೌಡರು ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರಲ್ಲ, ಈಗ ರಾಹುಲ್ ಗಾಂಧಿಗೆ ಸೇರಿದಂತೆ ನಮ್ಮ ಕೆಲಸ ಮಾಡ್ತಲ್ಲ, ಒಂದೊಂದು ಗಂಡಂತರ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವರು ನಮ್ಮ ಎಲ್ಲೆಲ್ಲಿ ನಿಂತಿದೆಯೋ ಅಲ್ಲಿ ಇವೆಲ್ಲ ಸಮಸ್ಯೆಗಳು ಕೂಡ ನಾನು ದೇವೇಗೌಡರು ಒಟ್ಟಿಗೆ ಹೋದ್ಮೇಲೆ ಎಲ್ಲ ಪರಿಹಾರ ಆಗ್ಬಿಡ್ತವೆ. ಸಣ್ಣ ಪುಟ್ಟ ಇರ್ತಾವಲ್ಲ ಇಚಿಂಗ್ಸು, ಅವೆಲ್ಲ ಹೋಗ್ಬಿಡ್ತವೆ. ದೇವೇಗೌಡರು ಕುಮಾರಸ್ವಾಮಿ ಅವರಲ್ಲ, ಈಗ ರಾಹುಲ್ ಗಾಂಧಿಗೆ ಸೇರಿದಂತೆ ನಮ್ಮ ಕೆಲಸ ಮಾಡ್ತಲ್ಲ, ಒಂದೊಂದು ಗಂಡಂತರ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವರು ನಮ್ಮ ಎಲ್ಲೆಲ್ಲಿ ನಿಂತಿದೆಯೋ ಅಲ್ಲಿ ಇವೆಲ್ಲ ಸಮಸ್ಯೆಗಳು ಕೂಡ ನಾನು ದೇವೇಗೌಡರು ಒಟ್ಟಿಗೆ ಹೋದ್ಮೇಲೆ ಎಲ್ಲ ಪರಿಹಾರ ಆಗ್ಬಿಡ್ತವೆ. ಸಣ್ಣ ಪುಟ್ಟ ಇರ್ತಾವಲ್ಲ ಇಚಿಂಗ್ಸು, ಅವೆಲ್ಲ ಹೋಗ್ಬಿಡ್ತವೆ. ಒಂದ್ ಕಡೆ ದರ್ಶನ್ ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ, ಇತ್ತ ನಟ ಉಪೇಂದ್ರ ಕೂಡ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತಮ್ಮ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ. ಈ ವೇಳೆ ಮಾತನಾಡಿದ ಉಪೇಂದ್ರ, ರಾಜ್ಯಾದ್ಯಂತ ಉತ್ತಮ ಪ್ರಜಾಕೀಯ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀನಿ. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಅದಕ್ಕೆ ಇಲ್ಲಿಂದ ಪ್ರಚಾರವನ್ನ ಶುರು ಮಾಡಿದ್ದೇನೆ. ರಾಜಕೀಯ ವ್ಯವಸ್ಥೆಯನ್ನ ಕಿತ್ತಾಕಿ ಎಲ್ಲಾ ಸಂಪೂರ್ಣ ಪ್ರಜಾಕೀಯ ಆಗಬೇಕು. ಪ್ರಜೆಗಳ ಸಪೋರ್ಟ್ ನಮ್ಗೆ ಬೇಕಿದೆ. ಸತ್ಯಾಂಶ ಇಟ್ಕೊಂಡು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಉಪೇಂದ್ರ. ಎಲ್ಲರಿಗೂ ಗೊತ್ತಿರೋ ಹಂಗೆ ಇಂಡಿಯಾನೇ ಬೇರೆ ಆದರೆ ಮಂಡ್ಯನೇ ಬೇರೆ. ಇಂಡಿಯಾಗೆ ಒಂದೇ ಮಂಡ್ಯ. ಆ ಮಂಡ್ಯದಿಂದನೇ ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಜನಗಳನ್ನ ಮೀಟ್ ಮಾಡೋವಂಥ ಕಾರ್ಯಕ್ರಮ. ಇವಾಗ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದ್ದೀನಿ ನಾನು. ಸೊ ಫಸ್ಟು ದಿವಾಕರ್ ಗೌಡ್ರನ್ನ ಮೀಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಎಲ್ಲ ಆಶೀರ್ವಾದ ಇರಲಿ. ರಾಜಕೀಯ ವ್ಯವಸ್ಥೆನ ಕಿತ್ತಾಕಿ ಸಂಪೂರ್ಣ ಪ್ರಜಾಕೀಯ ಅಂದರೆ ಅಧಿಕಾರನ ಸಂಪೂರ್ಣವಾಗಿ ಪ್ರಜೆಗಳಿಗೆ ಟ್ರಾನ್ಸ್ಫರ್ ಮಾಡೋದಿದೆ. ಸೊ ಪ್ರಜೆಗಳ ಸಪೋರ್ಟ್ ಬೇಕಿದೆ. ಇನ್ನು ಮತ್ತೊಂದು ಕಡೆ ದೇವೇಗೌಡರ ಗೆಲುವಿಗಾಗಿ ಸಿಎಂ ಕುಮಾರಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ತುಮಕೂರಿನ ಶಿರಾ ಪಟ್ಟನಾಯಕನ ಹಳ್ಳಿಯಲ್ಲಿ ಲಲಿತಾ ಸಹಸ್ರನಾಮ ಹೋಮ ಪೂಜೆ ನಡೀತಾ ಇದ್ದು, ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಎಚ್ಡಿ ದೇವೇಗೌಡ ಹೋಮದಲ್ಲಿ ಪಾಲ್ಗೊಂಡಿದ್ದಾರೆ. ನಂಜಾವತ ಸ್ವಾಮೀಜಿ ನೇತೃತ್ವದಲ್ಲಿ ಗುರುಗುಂಡ ಬ್ರಹ್ಮೇಶ್ವರ ಮಠದ ಆವರಣದಲ್ಲಿ ಹೋಮ ನಡೀತಾ ಇದೆ.